ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನ್ನ ಬ್ಲಾಗ್ ಅಲ್ಲಿ ನಿನ್ನೆ ಭಾನುವಾರ ಆಗಿದ್ದ ಕಾರಣ ನಾನು ಬೆಂಗಳೂರಲ್ಲಿ ಇದ್ದೆ. ಅಲ್ಲಿ ಅಣ್ಣಮ್ಮನ ಜಾತ್ರೆ ಆಗ್ತಿದ್ದು. ಇದು ತುಂಬಾನೇ ದೊಡ್ಡದ ಜಾತ್ರೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಮಾಡಿದ್. ಹಾಗೆ ನೀವು ನೋಡ್ತಾ ಇರ್ಬೋದು, ಡೆಕೋರೇಷನ್ಗೆ ಆಗಿರ್ಬೋದು, ಮನೆ ಅಲಂಕಾರಕ್ಕಾಗಿರ್ಬೋದು, ಹಾಗೆ ವಿಗ್ರಹಗಳಾಗಿರ್ಬೋದು, ತುಂಬಾನೇ ಚೆನ್ನಾಗಿಟ್ಟಿದ್ದು. ನನ್ಗೂ ಸಹ ತುಂಬಾನೇ ಇಷ್ಟ ಆಯ್ತು. ಮನೆಗೆ ಅಲಂಕಾರಕ್ಕಾಗಿರ್ಬೋದು, ತುಂಬಾನೇ ಕಮ್ಮಿ ಬಜೆಟ್, ಹಾಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನೀವು ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ನನ್ಗೆ ನೇಮ್ ಗೊತ್ತಿಲ್ಲ. ವೇಷ ಹಾಕೊಂಡ್ ಕುಣಿತಾರಲ್ಲ, ಅದು ಆಕ್ಚುಲಿ ನಂಗೆ ನೇಮ್ ಗೊತ್ತಿಲ್ಲ. ನೇಮ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಈ ರೀತಿ ಸಹ ಮಾಡ್ತಾ ಇದ್ರು. ಅದನ್ನು ಸಹ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೂ ಸಹ. ಅಣ್ಣಮ್ಮ ಅಂತ ಅಂದ್ರೆ ತುಂಬಾ ಗ್ರಾಮ ದೇವತೆ ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರಿಗೆ. ನನ್ಗೂ ಸಹ ತುಂಬಾನೇ ಇಷ್ಟ ನಮ್ಮ ಅಣ್ಣಮ್ಮ. ಹಾಗಾಗಿ ತಾಯಿಯ ದರ್ಶನ ಕೂಡ ಮಾಡ್ಕೊಂಡು, ಹಾಗೆ ಇಲ್ಲೂ ಸಹ ಸುಮಾರು ಅಂಗಡಿಗಳು ಹಾಕಿದ್ರು. ಹಾಗೆ ಅದು ಸಹ ನಾನು ಕ್ಯಾಪ್ಚರ್ ಮಾಡಿದೆ. ಸ್ವಲ್ಪ ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದು. ನೀವ್ ಏನ್ ಹೇಳಿ ಫ್ರೆಂಡ್ಸ್, ಈ ರೀತಿ ನೋಡ್ಲಿಕ್ಕಂತೂ ಮಸ್ತ್ ಇರುತ್ತೆ. ವೀಕೆಂಡ್ ಟೈಮ್ ಅಲ್ಲಿ ಒನ್ ಟೈಮ್ ಆದ್ರೂ ಜಾತ್ರೆ ಅಂತ ಇದ್ರೆ ಆರಾಮ್ಸೆ ಸುತ್ತಾಡ್ಕೊಂಡ್ ಬರ್ಬೋದು ಅನ್ನೋದು ನನ್ನ ಇಂಟೆನ್ಷನ್. ಯಾರು ಏನೋ ಅನ್ಕೊಂಬೇಡಿ, ನನ್ನ ಇಂಟೆನ್ಷನ್ ಹೇಳ್ದೆ ಅಷ್ಟೇ. ಈ ಜಾತ್ರೆ ಬಂದ್ಬಿಟ್ಟು ತುಂಬಾನೇ ದೊಡ್ಡ ಜಾತ್ರೆ, ಮತ್ತೆ ಸುಮಾರು ಅಂಗಡಿಗಳೆಲ್ಲ ಬಂದಿತ್ತು. ಆದ್ರೆ ಎಂತ ಗೊತ್ತುಂಟಾ, ಇಲ್ಲಿ ತಿಂಡಿ ಐಟಮ್ ಎಂತ ಸಹ ಇಟ್ಕೊಂಡ್ಲಿಲ್ಲ. ಇಡೀ ಜಾತ್ರೆ ಸುತ್ತಾಡಿದ್ರು ಒಂದ್ ಐಟಮ್ ಸಹ ತಿನ್ಲಿಕ್ಕೆ ಸಿಗ್ಲಿಲ್ಲ. ಐಸ್ ಕ್ರೀಮ್ ಮತ್ತೆ ಅದು ಆಲೂದು ಬರುತ್ತಲ್ಲ, ಅದು ಮಾತ್ರ ಇಟ್ಕೊಂಡಿದ್ರು. ಮಿಕ್ಕಿದೆಂತ ಐಟಮ್ ಸಹ ಇಟ್ಕೊಂಡಿರ್ಲಿಲ್ಲ. ತುಂಬಾ ಬೇಜಾರಾಯ್ತು ನನ್ಗೆ. ಜಾತ್ರೆಗೆ ಹೋಗೋದು ಮತ್ತೆ ಸುತ್ತು ಹೊಡೆಯೋದು, ಹಾಗೆ ಏನಾದ್ರು ಇರೋದ್ರೆ ತಿನ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಬಟ್ ಅಲ್ಲೆಂತ ಸಹ ಇರ್ಲಿಲ್ಲ, ಬರೀ ಅಷ್ಟೇ ಇರ್ತಿತ್ತು. ನಿಮ್ಗೂ ಸಹ ಇದೇ ರೀತಿ ಜಾತ್ರೆಯಲ್ಲಿ ಆಗಿದೆಯಾ? ಹಾಗಿದ್ರೆ ಕಾಮೆಂಟ್ ಮಾಡಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗ್ ಅಲಂಕಾರ, ಮನೆಗೆ ಹೂವಿಂದು ಬೊಕ್ಕೆ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಹಾಗೆ ತುಂಬಾನೇ ಕಮ್ಮಿ ಬಜೆಟ್, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ತುಂಬಾ ಅಂಗಡಿಗಳು ಹಾಕಿದ್ರು, ಬಟ್ ನಾನ್ ಜಾಸ್ತಿ ಏನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗಿಲ್ಲ. ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡೆ. ಅದ್ರಲ್ಲಿ ಫ್ಲವರ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಆಡ್ ಮಾಡ್ಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ ಇದೆ ಅಲ್ವಾ. ನೋಡ್ಲಿಕ್ಕೂ ಸಹ ಅಷ್ಟೇ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ತುಂಬಾನೇ ಕಮ್ಮಿ ಬಜೆಟ್ ಅಂತಾನೆ ಹೇಳ್ಬೋದು. ಇನ್ನ ಜಾತ್ರೆ ಅಂತ ಹೇಳಿದ್ಮೇಲೆ ಸಿಕ್ಕಾಪಟ್ಟೆ ಜನ ಇದ್ರು. ಎಲ್ಲರೂ ಪರ್ಚೇಸ್ ಮಾಡ್ತಿದ್ರು. ಇದು ನೋಡ್ತಾ ಇದ್ದೀರಲ್ಲ, ಇದು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಮನೆಗೆ ಡೆಕೋರೇಷನ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕಿನ್ನ ನಾನು ಆ ಕಡೆ ಅಂಗಡಿಯಲ್ಲಿ ನೋಡಿದೆ, ತುಂಬಾನೇ ಚೆನ್ನಾಗಿತ್ತು. ಬಟ್ ಇದು ನಾನು ನಿಮ್ಗೆ ತೋರಿಸ್ತಾ ಇದೀನಿ ಈ ರೀತಿ ಅಂತ. ಹಾಗೆ ದೇವ್ರನ್ನ ಕರ್ಕೊಂಡ್ ಬರ್ತಾ ಇದ್ರು. ಅದರದ್ದು ಮೆರವಣಿಗೆ ಹೋಗ್ಬೇಕಾಗಿದ್ದು. ಅದ್ರದ್ದು ಸಹ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ದೇವ್ರ ಕರ್ಕೊಂಡ್ ಬರ್ತಾರ ಅಂದ್ರೆ ಸುಮ್ನೆ ಇರ್ತಾರ, ತುಂಬಾನೇ ಕ್ಲೌಡ್ ಆಗ್ತಿತ್ತು. ಹಾಗಾಗಿ ನಾನು ಮ್ಯೂಟ್ ಮಾಡ್ದೆ. ಮತ್ತೆ ತಮಟೆ ಸೌಂಡ್ ಎಲ್ಲ ಇತ್ತು. ಅದನ್ನೆಲ್ಲ ಮ್ಯೂಟ್ ಮಾಡ್ಬಿಟ್ಟೆ ನಾನು. ಇನ್ನು ಕೆಲವೇ ಸಮಯದಲ್ಲಿ ನಮ್ಮ ತಾಯಿಯ ದರ್ಶನವನ್ನ, ಭಾಗ್ಯವನ್ನು ಪಡೆಯಿರಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿಸಿಕೊಳ್ಳಿ ಅಂತ ಹೇಳಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಳ್ಳೇದಾಗ್ಲಿ, ಅವ್ರ ಇಷ್ಟಾರ್ಥಗಳೆಲ್ಲ ಬೇಗ ಈಡೇರ್ಲಿ. ಹೊಸ ವರ್ಷ ಕೂಡ ಎಲ್ಲರಿಗೂ ಒಳ್ಳೇದನ್ನು ಆಗ್ಲಿ ಅಂತ ಮನಸ್ಫೂರ್ತಿಗೆ ಕೇಳ್ಕೊಂಡು, ನಮ್ಮ ತಾಯಿಯ, ಅಣ್ಣಮ್ಮ ತಾಯಿಯ ದರ್ಶನವನ್ನು, ಭಾಗ್ಯವನ್ನು ಪಡೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ, ನೋಡ್ತಾ ಇರ್ಬೋದು. ನಾನು ಹೇಳೋದೇನು, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ತಾಯಿಯ ದರ್ಶನಕ್ಕಾಗಿ ಮುಗೆ ಬಿದ್ದ ಭಕ್ತ ಸಾಗರ. ನೋಡ್ತಾ ಇರ್ಬೋದು ನೀವು, ಆ ತಾಯಿಯ ದರ್ಶನಕ್ಕಾಗಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಹಾಗೆ ಆ ತಾಯಿಯ ಕರ್ಕೊಂಡು ಹೋಗೋ ವಾಹನ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ನೋಡಿ, ನಮ್ಮ ತಾಯಿಯ ದರ್ಶನವನ್ನು ಪಡೀರಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿಸಿಕೊಳ್ಳಿ ಅಂತ ಹೇಳ್ತಾ, ನಾನು ಕೂಡ ಆ ತಾಯಿಯ ಅಣ್ಣಮ್ಮನ ದರ್ಶನ ಮಾಡ್ಕೊಂಡೆ. ಹಾಗೆ ನಿಮ್ಗೂ ಕೂಡ ಅಣ್ಣಮ್ಮನ ದರ್ಶನ ಮಾಡಿಸಿದೆ ಅಂತ ನನಗೆ ತುಂಬಾ ಖುಷಿ ಆಯ್ತು. ಈ ವರ್ಷದ ಕೊನೆಯ ತಿಂಗಳಿನಲ್ಲಿ ನಾವೆಲ್ಲ ಇದೀವಿ. ಈ ವರ್ಷದಲ್ಲಿ ಆಗಿರುವ ಕಹಿ ನೆನಪು, ಹಾಗೆ ಸಿಹಿ ನೆನಪು ಎಲ್ಲವೂ ನಮ್ಮ ಬಾಳಲ್ಲಿ ಆಗಿ ಹೋಗಿದೆ. ಮುಂದಿನ ವರ್ಷವಾದ್ರೂ ನಮ್ಮ ಬದುಕಲ್ಲಿ ಎಲ್ಲ ನಾವು ಇಷ್ಟಪಟ್ಟಾಗೆ ನಡಿಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದೆ. ಮತ್ತೊಂದು ಬ್ಲಾಗ್ ಒಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡಿ, ಬ್ಲೆಸ್ ಮಾಡಿ, ಕೀಪ್ ಸಪೋರ್ಟ್, ಕೀಪ್ ಸ್ಮೈಲ್, ಲವ್ ಯು ಆಲ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್.